ಸುವನಾರಿಯ ಕೀರ್ತ್ಯಲ್ಲ ರಾಯರಿಲ್ಲಿ ರಾಣಿಯರ ಭಾರತಲ್ಲ ರಾಗ ರಚನೆ ಇಲ್ಲದ ಧರತಲ್ಲ ಬರು ಇಲ್ಲದ ಮಳೆ ಬರುವಾಗ ಗಳೆ ಹೊಡೆದ್ರ ಹೊಲಗಳ ಹಾರತಲ್ಲ ಅಲ್ಲಿ ಬರು ಇಲ್ಲದ ಮಳೆ ಬರುವಾಗ ಗಳೆ ಹೊಡೆದ್ರ ಹೊಲಗಳ ಹಾರತಲ್ಲ ಕಾಣ ಇಲ್ದ ಧರ್ಮಿಷ್ಠ ಸಾರ್ಥಲ್ಲ ಕಾಣ ಇಲ್ದ ಧರ್ಮಿಷ್ಠ ಸಾರ್ಥಲ್ಲ ಏ ಮಂಗಳ ಸೂತ್ರ ಇಲ್ದ ಅಮಂಗಳ ಮಾನುನಿ ಮಾಡುವ ಆರುತೆಲ್ಲ ಮಂಗಳ ಸೂತ್ರ ಇಲ್ದ ಮಂಗಳ ಮಾನುನಿ ಮಾಡುವ ಆರುತೆಲ್ಲ ಏನು ಹೇಳ್ತಾರೆ ಕವಿಗಳು ಬರು ಇಲ್ಲದ ಮಳೆ ಬರುವಾಗ ಗಳ ಹೊಡೆದ್ರೆ ಹೊಲಗಳ ಹರಿತೆಲ್ಲ ಹೌದ್ ಹೌದ್ರಿ ಉಪಯೋಗ ಆಗ್ಬೇಕಾಗ್ತದ ಅದಕ್ಕೆ ಗೌಡ್ರು ಬಾಳ ಗಡಬಡಿಗೆ ಬಿದ್ದಾರ ಹಾ ಹೌದ್ರಿ ಬಾಂಧ್ರಪ್ಲೆ ಏರಿಯಾದಾರ ಒಟ್ಟ ಏನ ಅದು ಹೇಳುದಿಲ್ಲ ಹಾ ಅದಕ್ಕೆ ಏನು ಹೇಳ್ತಾರೋ ಅದು ಏನಂತಾರಪ್ಪ ಹಾ ಗಡಬಡಿ ಮಾಡಿ ದನ ಕಾಯ್ದ್ರ ಹತ್ತಿ ಯಾಕೆ ಮುಗಿಲ್ಲ ಅಂತಂದ್ರ ಯಾಕ್ರಿ ಅದು ನೇರವಾಗಿ ವಿಚಾರ ಮಾಡಿ ಮಾತಾಡಿದ್ರ ಮಾತಾಡೋ ಅರ್ಥಕ್ಕೆ ಬಂದ ಸಂಬಂಧ ಪಡ್ತದ ಗಡಬಡಿ ಮಾಡಿದ್ರೆ ಏನು ತಿಳಿಯಂಗಿಲ್ಲ ಹಾ ಹಾ ಅದಕ್ಕೆ ತಿಳಿಬೇಕಂದ್ರ ಅದನ್ನು ಬಹಳ ಕಷ್ಟ ಅದ ತಿಳಿ ನೀರಿನಕ್ಕಿಂತಲೂ ತಿಳಿ ಅಂದಾರ ಏನು ತಿಳಿಬೇಕಾದ್ರೆ ತಿಳಿ ನೀರಿನಕ್ಕಿಂತ ತಿಳಿ ಅವಾಗ ನಿನಗೆ ಅದು ತಿಳಿ ಅನ್ನೋದು ಗೊತ್ತಾಕೈತಿ ಹೌದು ಇವ್ರು ಏನಂತಾರ ಏನ್ ಹೇಳತ್ತಾರು ಆ ಪರಮಾತ್ಮ ಎಲ್ಲದನ ನಾವು ತೋರ್ಸ್ರಿ ಅಂತ ಇವ್ರು ಅಂತಾರ ಹಾ ಹೇಳತ್ತಾರ್ರಿ ಪರಮಾತ್ಮ ಕಾಣಬೇಕ ಇವ್ರಿಗೆ ಇನ್ನ ಕಾಣಬೇಕಾಗಿತ್ತು ಅಲ್ಲ ಕಾಣಕ್ಕನು ಹಾ ನಿರ್ವಿಕಾರ ವಸ್ತು ಐತಿ ನಿರ್ವಿಕಾರ ವಸ್ತು ಅದ ಆಕಾರ ಇಲ್ಲ ನಿರ್ವಿಕಾರ ವಸ್ತು ಕಾಣಬೇಕಾದ್ರೆ ಈ ತೊಗಲಿನ ಕಣ್ಣಲ್ಲಿ ಕಾಣಂಗಿಲ್ಲ ಅವ್ರಿಗೆ ಹೇಳೇ ತಿಳ್ಕೋಹರ್ರಿ ಅವ್ರ ಒಳಗಿರ್ತಕ್ಕಂತ ಜ್ಞಾನ ನೇತ್ರ ತೆರೆದು ನೋಡಪ್ಪ ತಿಳ್ಕೊಬೇಕಾಗ್ಯದ ಮತ್ತು ನೋಡುದು ಇಲ್ಲ ಏನು ಜ್ಞಾನ ಕಣ್ಣಿಲ್ಲ ನೋಡ್ಕೊಂಡಾಗ ತಿಳಿತಾನ ಭಗವಂತ ಸಕ್ರಿ ಹೆಂಗದಪ್ಪ ತಂದ ಬೆಳ್ಳಗ ತಳ್ಳಗ್ ಬರ್ತೈತಿ ಮ್ಯಾಗ ನೋಡೋಣ ಕಾಣಿಸ್ತೈತ್ರಿ ಒಳಗಿನ ರುಚಿ ನೋಡ್ಬೇಕಾದ್ರೆ ಏನು ಮಾಡ್ಬೇಕು ಅದು ಕಾಣ್ತದ ಕಣ್ಣಿಗೆ ಬೆಳಗ್ಗೆ ಅಂತ ಹೇಳ್ತಿ ಬೆಳಗ್ಗೆ ಕಣ್ಣಿಗೆ ಕಾಣಿಸ್ತದ ಹೇಳ್ತಿ ಮತ್ತ ಅದ್ರೊಳಗೆ ರುಚಿ ಇರ್ತದ ರುಚಿ ಹೆಂಗತ್ ಕೇಳಿದ್ರೆ ಹೇಳಕ್ ಬರ್ತದೇನು ನಾವು ಭಕ್ಷ್ಯಾಗ ತೊಗೊಂಡು ಬಾಯಾಗ ಹೋಗ್ಕೋಬೇಕು ಅವಾಗ ರುಚಿ ಗೊತ್ತಾಗ್ತದ ತಿಂದಾಗ ತಿಳಿತೈತಿ ಹಂಗ ತಿಳ್ಕೊಂಡ ಬಳಕೆ ನಿನಗೆ ದೇವ್ರು ಭೇಟಿ ಆಗ್ತಾನ ಅಲ್ಲಿವರೆಗೆ ಆಗಲು ಸಾಧ್ಯಿಲ್ಲ ನೀ ದಾಂಡಿಗೆ ಕಾಣಂಗಿಲ್ಲ ನೀವು ಕಣ್ಣೇ ನೋಡ್ಬೇಕಂದ್ರ ಅವ ಕಾಣಂಗಿಲ್ಲಪ್ಪ ಹೌದ್ರಿ ಹಂಗ ಹುಚ್ಚರಂಗ ಸಣ್ಣ ಹುಡುಗರಂಗ ಮಾತಾಡ್ಬೇಡ್ರಿ ಹಾ ಸಣ್ಣ ಹುಡುಗರಂಗ ಎಲ್ಲ ತಲಿ ಬೆಳಗಾಗ ಚಂದಾಗಿ ಮಾತಾಡಿದ್ರೆ ಆಡಿದ್ರೆ 3 ಮಾತಾ ಹೂಡಿದ್ರೆ 3 ಗುರಿ ಅಂತ ಬಸವಣ್ಣವ್ರು ಅಂದಾರ ಹೇಳ್ರಿ ಬಹಳ ಮಾತಾಡಿದ್ರಿ ಏನಾಗ್ತದ ಮಾತಿಗೆ ಮಧ್ಯೆ ಸಲು ವಿಧಿ ಬಂದು ಆತ ಕೊಳ್ಳೋದು ಸರ್ವಜ್ಞ ಹೌದ್ರಿ ಮಾತಾಡಿದ್ರೆ ಮುತ್ತಿನಂತ ಮಾತಾಡ್ಬೇಕು ಆ ತತ್ವಜ್ಞಾನ ಅರ್ಥ ಆಗಿರ್ಬೇಕು ತತ್ವದ ಬಿಡುಗಡೆ ಮಾಡ್ಕೊತ ಹೋಗ್ಬೇಕಾದ್ರೆ ಪಂಚೀಕರಣ ಪೂರ್ಣ ನಾನ್ ಯಾರೆಂಬುದು ಅದು ಪಂಚೀಕರಣ ಐತಿ ಹೌದೈತ್ರಿ ನಾನ್ ಯಾರೆಂಬುದು ಅರ್ಥ ಮಾಡ್ಕೋ ಅದಕ್ಕ ನೆರೆ ನಂಬು ಅರಿವೇ ಗುರು ಅಂತ ಮೊದಲೇ ಹೇಳ್ಯಾರ ಹೌದು ಹೇಳಿದ್ರಿ ಮೊದಲರಿ ತಿಳಿ ಗುರುವಿನ ಹತ್ರ ಹೋಗಿ ಅನನ್ಯ ಭಾವದಿಂದ ಮಾರ್ಗ ತೋರಿಸಪ್ಪ ಗುರುನಾಥ ಅಂತ ತಿಳ್ಕೊಂಡು ಹೌದು ಆ ಗುರುವಿನ ಪಾದಕ್ಕೆ ಅನನ್ಯ ಭಾವದಿಂದ ಕೇಳಿದ್ರ ಹೌದೌದು ಅವರೆಲ್ಲ ತಿಳಿಸ್ಕೊಡ್ತಾರೆ ಅದಾಗ್ತದ ಅವ್ರಿಗೆ ಸಣ್ಣವ್ರಿಲ್ಲ ದೊಡ್ಡವ್ರಿಲ್ಲ ಏನಿಲ್ಲ ಅದಕ್ಕೆ ಹೇಳ್ತಾರೆ ಕವಿಗಳು ಏನಂತಾರೆ ಹೋರಗಲ್ಲ ದೇವರ ಮೂರ್ತಿ ಅಲ್ಲ ಧಾನಿಲ್ದ ಧರ್ಮಿಷ್ಠ ಸ್ವಾರ್ಥ ಅಲ್ಲ ಮಂಗಳ ಸೂತ್ರ ಇಲ್ದ ಅಮಂಗಳ ಮಾನುನಿ ಮಾಡುವ ವೃತ್ತಿ ಅಲ್ಲ ಮಂಗಳ ಸೂತ್ರ ಇಲ್ದ ಗತಿ ಹಂಗ ಮಂಗಳ ಸೂತ್ರ ಬೇಕ ಕೊಳ್ಳೊಳಗ ಅದಕ್ಕೆ ಮಂಗಳ ಸೂತ್ರ ಕಟ್ಟಿದವ್ರು ನೀನೇ ಅಲ್ಲ ಹೌದು ಕಾಲಾಗ ಕಾಲುಂಗ್ರ ಬೇಕು ಕೊಳ್ಳಾಗ ಮಂಗಲ ಸೂತ್ರ ಬೇಕು ಹೌದು ಬೇಕು ಅಂದ್ರ ತಂಗಿದ್ದೆ ಬಂದಿದಿ ಏನೋ ಹಾದಿ ತಪ್ಪಿ ಬಂದಿದಿ ಬಾ ನಮ್ಮಲ್ಲಿ ಜಾತ್ರೆ ನಡೆದದ ಮುತ್ತೈದೇನ ಹಾಕಿದೀವು
ಪಾಕ್ ಬಂದ್ ಕಿಶನ್ ಮುತ್ತೈದನ ಶೇಖರಿಸಿ ಹೋಗಂತ ಹೆಣ್ಮಗಳಿಗೆ ಹೇಳ್ತಾರ. ಹಾ ಪರವಾಗಿಲ್ಲ. ಇವು ಎಲ್ಲಾ ಇರ್ಲಿಕ್ರ ಇವೆಲ್ಲ ಎಲ್ಲಿದ ರಾಂಡಿ ಅಂತ ಹೆಸರು ಬರ್ತದೆ. ಗಾಂಡಿ ಅಂತ ಹೆಸರು ಬರ್ತದ. ಹೌದು ಗಾಂಡಿ ಇರ್ಲಿಕ್ಕೆ ಗಾಂಡಿ ಇರ್ಲಿಕ್ಕಿಗೆ ಗಂಡ ಬೇಕು. ಹೌದ್ ಹೌದ್ರಿ. ಗಂಡ ಪ್ರತಿಯೊಂದ ಜೀವರಾಶಿಗೆ ಗಂಡ ಇಲ್ಲದೆ ಮುಕ್ತಿ ಇಲ್ಲ, ಮುಖ್ಯ ಇಲ್ಲ. ಗಂಡನ ಬಿಟ್ಟು ಗತಿನೇ ಇಲ್ಲ, ಗಂಡನ ಬಿಟ್ಟು ಗತಿ ಇಲ್ಲ. ಎಲ್ಲಾ ಜಗತ್ತಕ್ಕೆ ಎಲ್ಲ ಗಂಡ ಇದ್ದಂತ ಪರಮಾತ್ಮ ಮಾತ್ರ ಒಬ್ಬ ಕಡೆ ಕಡೆಯಾಗಿ ಉಳ್ದಾನವ. ಪರಮಾತ್ಮ ಕಡೆಯಾಕ ಉಳ್ದಾನು. ಅವ ಇದು ನೀವ್ ಏನಂತೀರಿ, ಶರೀರ ಎನ್ನದ ಭಕ್ತಿ ಮಾಡ್ಬೇಕಾದ್ರೆ ಶರೀರ ಬಿಟ್ಟು ಮಾಡ್ರಿ. ಹೌದ್ ಹೌದು. ಶರೀರ ಬಿಟ್ಟು ಹಾಡಿ ತೋರಿಸ್ರಿ, ಹಾಡಿ ತೋರಿಸ್ರಿ. ಇವೆಲ್ಲ ಅಡ್ಮುಟ್ ಮಾರ್ಗತ್ತ. ಹೌದು, ಶರೀರ ಬಿಟ್ಟು ನೀವು ದೇವರ ಕಂಡ್ರಿ. ಮೊದಲ ನೀವು ಹುಟ್ಟಿಸ್ಬೇಕಾದ್ರೆ ನಿನಗೆ ಯಾವ ಮಾಡಿ ಮೊದಲು ವಿಚಾರ ಮಾಡು. ಇಲ್ಲಿ ಹೇಳತ್ತೇರಿ ಗೌಡ್ರು, ಏನು ಬಸ್ ಮಾಡಿ ಗಿಸಿಂದ ಡಾವೇರ್ ಬಿಟ್ರು, ಏನು ಡಾವೇರ್ ಮಾಡಿ ನಗದ ಹಂಗಿಲ್ಲ ಗೌಡ್ರ. ಅದ ಮೊದಲೇ ಓಂಕಾರ ಅಂದಾರ ನೋಡ್ರಿ. ಮುಳ್ಳಿನ ತುದಿ ಮೇಲೆ 36,000 ಹಳ್ಳಿ. 36,000 ಹಳ್ಳಿ. ಮುಳ್ಳಿನ ತುದಿ ಅಂದ್ರೆ ಏನು? ಓಂಕಾರ. ಏನು ಓಂಕಾರ? ಓಂಕಾರ ಮುಖದಿಂದ ಎಲ್ಲ ಉತ್ಪತ್ತಿ ಆಗೈತಿ. ಏನು ಒಂದದ ನೋಡು ಬಡ್ಡ್ಯಾಗ ಮುಳ್ಳಿನ ತುದಿ ಮೇಲೆ ಒಂದು 36,000 ಹಳ್ಳಿ. ಪಂಚಮುಖದ ಪರಮಾತ್ಮನ ಮುಖದಿಂದ 5 ಭೂತಗಳು ಹುಟ್ಟು ಬಂದವ. ಹೌದು. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಇವೆಲ್ಲ ಅಲ್ಲಿ ಬಂದಾವ. 5 ತತ್ವಗಳ ಬಂದಾವ. ಮತ್ತೆ ಭೂಮಿ ನಂದ್ಯಾಕ ಒಂದು ಗರ್ಜನೆ ಬೀಳ್ತದ ನಿಂದು. ಭೂಮಿಯಾಗ ಯಾರು ಬಡ್ಡ್ಯಾಗದಾರ ಅದಾರ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಮಾಡಿದವನೇ ಬೇರೆ ಅವನ, ಮಾಡಿದವನ ಬೇರೆ ಅದಾನ. ಸುಮ್ಮ ಉಪಾಧಿ ರೂಪವಾಗಿ ಬಂದಿರಿ. ಹೊಟ್ಟಿ ಪಾಟಿಗಾಗಿ ಜಿಗಿದಾಡ್ಲತ್ತೀರಿ. ಇದು ಹೊಟ್ಟೆ ತುಂಬದ ಮುಂದಿನ ಊರಿಗೆ ಕಿತ್ತದ ಜನ. ಊರಿಗೆ ಇನ್ನೊಂದು 5 ನಿಮಿಷ ಆಡಂದ್ರೆ ಇಲ್ರಿ ಬಸ್ ತೆಪ್ತೈತಾರ ಇವ್ರು. ಅದಕ್ಕ ನಾನು ವಿಚಾರಿಸು ವಿಷಮ ಸಂಸಾರ ಕಲಿಸಂದರಿ. ಹೌದು. ಯಾಕ ಬದಲಾದೊಳಗೆ ನೀವು ಬದಲಾದ ಭಾಷೆ ಏರಿತೀರಿ ಹೆಂಗ್ರಿ? ಯಾಕಂದ್ರ ಅದರ ಮಾತೆ ಮಾತಾಡ್ತಾರ ಅವರು. ಗೌಡ್ರು ಮಾತಾಡ್ಲತ್ತಾರು. ಅಲ್ಲಿ ಏನದ ಜ್ಞಾನ ಕಾಂಡ, ಜ್ಞಾನ ಕಾಂಡದ. ಇದು ಕರ್ಮಕಾಂಡ. ನಾವು ಮಾಡುದು ಕರ್ಮಕಾಂಡ, ನಾವು ಮಾಡುದು ಕರ್ಮಕಾಂಡ ನಡೆದದ. ಆ ಜ್ಞಾನ ಕಾಂಡದ ವಿಷಯ ತಂದು ಇದ್ರಾಗ ಹೋಗದಪ್ಪ ಅಂತಂದ್ರ ಕೊಲ ಹಾಡಿನಾಗ ಉಪ್ಪು ಹೋಗದಂಗ ಆಗ್ತದ. ಒಂದು ಕೊಡ ಹಾಲಿನ್ಯಾಗ ಉಪ್ಪು ಹೋಗದಂಗ ಆಗ್ತದ ಗೌಡ್ರ. ಅಲ್ಲಿ ಜ್ಞಾನ ಕಾಂಡಕ್ಕೂ ಆದ ಕೂಡ ಹರದೇಶಿನ ಅಲ್ಲಿ ಅದಕ್ಕೆ ಉಳಿ ಅಲ್ಲಿ ಸಂಬಂಧ ಬರಂಗಿಲ್ಲ ಅದ ಜ್ಞಾನ ಕಾಂಡದಾಗ. ಅಲ್ಲಿ ನಡುವೆ ಕೈ ಬಿಡ್ತದ, ನಡುನ ಕೈ ಬಿಡ್ತದ. ನಾನೇ ನೀನೇನ ಅದ ಬಳಿಕ ಅಲ್ಲೇನೈತಿ. ಅಲ್ಲೇನದ? ಹೆಣ್ಣು ನಾದವ ತಾನಂತೆ, ಗಂಡು ನಾದವ ತಾನಂತೆ. ಹೆಣ್ಣು ಗಂಡು ಆದವ ತಾನಂತೆ. ಗಂಡ ಗಂಡರು ಇಬ್ಬರು ನಡಬೇಕು. ಕೂಸನಾದವನು ತಾನಂತೆ. ಕೇಳ್ಕೋರಿ ಗೌಡ್ರ. ಎಲ್ಲಿ ತೋರಿಸ್ತೀನಿ ನೀನು ಹೆಣ್ಣ? ಹೌದು. 8 ವರ್ಷದ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ. ಏನು ಹೆಣ್ಣ ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ್ ಸಿದ್ಧ ನೋಡ. ಚನ್ನ ಮಲ್ಲಿಕಾರ್ಜುನ ಅಂದಾರ. ಯಾಕೆ ಮಲ್ಲಿಕಾರ್ಜುನ ಅಂದ್ರಿ ಇಲ್ಲಿ? ಹೆಣ್ಣು ಚೈತನ್ಯ ರೂಪದ. ತಿಳ್ಕೋರಿ. ಎಲ್ಲಿ ಸುಲ್ಕ ಎಲ್ಲಿದ ನೀನು ಹೆಣ್ಣು? ಎಲ್ಲದ ತೋರಿಸ್ಕೊಡ್ತಾರ. ಶಾಣೆ ಅದಾರ. ಬಟ್ಟೆ ತೋರಿಸ್ ಗ್ರಂಥಗಳೆಲ್ಲ ಸುಳ್ಳು ಹತ್ತೀವಿ ನಾವು. ಗ್ರಂಥ ಎಲ್ಲ ಸುಳ್ಳು ಅಂತೀವಿ. ನೀವು ತೋರಿಸ್ರಿ ಹೆಣ್ಣು ಇಲ್ಲ ಅಂತ ಬಟ್ ಮಾಡಿ. ಅವಾಗ ಸುಳ್ಳು ಮಾಡಿದ್ರೆ ನಾವು ನೀವು ಯಾನೆ ಅಂತ ಗೊತ್ತಾಗಲ್ಲ. ಹೌದ್ ಹೌದ್ರಿ. ಯಾಕಂತಂದ್ರೆ ಯಾಕ್ರಿ? ನಮಗ ತಾಯಿ ತಂದೆ ಹರದ, ತಾಯಿ ತಂದೆ ಹರದಾರ, ಜನ್ಮ ಕೊಟ್ಟಾರ ಅಂದ ಬಳಕ ಅಪ್ಪ ಕೂತು ಅವ್ವ ತೋರ್ಸಿ ಅವ್ವ ಅಂದಿವಿ. ಅವ್ವ ಕೂತು ಅಪ್ಪ ತೋರ್ಸಿ ಅಪ್ಪ ಅಂದಿವಿ. ಹೇಳ್ತಾರ. ಹಂಗ ತಾಯಿ ತಂದಿ ಅಂತ ಗ್ರಂಥ ಲೇಖಿ ಏನದವ ತಾಯಿ ಇದ್ದಂಗವ ಶ್ರದ್ಧೆಗಳು ಬರ್ದಿಟ್ಟಾರಪ್ಪ ಅಂತಂದ್ರ ಅದ್ರ ಮ್ಯಾಲೆ ವಿಶ್ವಾಸ ಇಡಬೇಕು. ಏನು ಗ್ರಂಥ ಮ್ಯಾಗ ವಿಶ್ವಾಸ ಇಟ್ಟಾಗ ದಂಡಿಗೆ ಕಾಣ್ತದ, ಮುಕ್ತಿ ಆಗ್ತದ ನಿಮ್ಗ. ಅದ್ರ ಮ್ಯಾಲ ವಿಶ್ವಾಸ ಇಟ್ಟಪ್ಪ ತಂದೆ ತಾಯಿ ತಂದಿ ಹುಟ್ಟಿದಂಗ ಆತು. ಹೌದು. ನಾನ್ ನೋಡಿ ನಮ್ಮ ಅಪ್ಪಿಗೆ ಹುಟ್ಟಿನ ನೋಡ್ರು. ನಾನ್ ನೋಡಲ್ದ ಗ್ರಂಥ ಯಾವ್ದೈತೆ ಅಂತ ಕೂತಾರ ಗೌಡ್ರ. ಹಂಗಿಲ್ಲ ಗೌಡ್ರ. ಅದ ನಾನ್ ನೋಡಿಲ್ಲ ಬೇಡ. ಹೌದು ಹೌದು. ಏನ್ ವ್ಯವಹಾರ ಏನಾಕೈತಿ? ಏನಾಗತ್ತದ? ನಾ ಹುಟ್ಟುದು ನಾ ನೋಡಿಲ್ಲ, ನಮ್ಮ ಒಬ್ಬ ನಾ ಹುಟ್ಟಿದ ಅಂದಂಗ ಹಿಂಗಾಗತ್ತದ. ನೀವು ಗ್ರಂಥ ಮೇಲೆ ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ, ತಾಯಿ ತಂದೆ ಮಕ್ಕಳಾಗ್ರಿ. ಯಾರ ಹೆಸರು ಹೇಳ್ತಾಳ್ರಿ? ಹೇಳಕ್ ಬರಂಗಿಲ್ಲ. ಯಾರು ಹುಟ್ಟದಕ್ಕೆ ಹೌದು. ಯಾರಿಗೆ ಹುಟ್ಟಿ ಯಾರ ಹೆಸರು ಹೇಳ್ತಾಳ್ರಿ? ನಾವು ಅದೇ ಹೇಳಕತ್ತೀವಿ. ಪರಮಾತ್ಮ ಅಂದ್ರೆ ಹೇಳಿದ್ರ ಅದು ತಿಳಿದಿಲ್ಲ. ಹೆಂಗ್ರಿ? ತನ್ನ ಆತ್ಮದಂತೆ ಪರಾತ್ಮ. ಏನು ಪರಮಾತ್ಮ ಅಂದ್ರ ತನ್ನ ಆತ್ಮದಂತೆ ಪರಾತ್ಮ. ಪರಾತ್ಮ ತಿಳಿದವನೇ ಪರಮಾತ್ಮ. ಇದಕ್ಕೆ ಅಂತಾರ ಅಧ್ಯಾತ್ಮ. ಗೌಡ್ರ ಅದಿರೇನು ಹಿಂದ? 4 ಮಾತು ಚಂದ ಕೇಳ್ಕೋರಿ. ಕೇಳು. ಹೌದು. ಇಲ್ಲ ಗುರುಗಳು ಬಂದವ್ರು ಕೇಳು, ನೆರೆ ಕೇಳು. ಕೇಳಿದ ಮಾರಿ ಕೇಳಿದ ಒಮ್ಮೆ ಯಾರಿ ಅರಿಯಾದಮ್ಮ ಮರ್ಯಾದಿರು ಇದೇ ಗುರು ಹೇಳಿದ ವಾಕ್ಯ ಅಂತಾರ. ಹೌದು. ಅರಿಯಾದೊಮ್ಮೆ ಮರ್ಯಾದಿರು ಇದೇ ಗುರು ಹೇಳಿದ ವಾಕ್ಯ. ಅಡಿ ವಿಚಾರ ಮಾಡಿ ನಡಿಬೇಕಾಗೈತಿ. ಎಲ್ರಿ ಗಡ್ಬಡಿ ಮಾಡಿ ಮುಳು ಮುರ್ಕೋತಿ ಮುಳು ಮುರಿತದ. ನೋಡ್ತಂಗಿ ನೀ ಏನು ಪಾಪ ನಿನಗೇನು ಕಾಂಡದವ್ನು ಬರಲ್ಲ. ನಮಗೆ ಹೆಣ್ಮಗಳನ್ನ ಅನ್ಸಿ
ಹಾ ಹಾ ಆ ಹಿಂದೇನ ನಿನ್ನ ಗೌಡ್ರು ತೋಳ್ ಬಂದಿಲ್ಲ ಗೌಡ್ರಿಗೆ ಊರ್ ಗೌಡ್ರಿಗೆ ಹಾ 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 ಅವ್ರಿಗೆ ತಾಕೀತು ಮಾಡು ಚಂದಾಗಿ ಮಾತಾಡ್ತೇಳು ಹಾ ತಿಳಿಯಂಗ ಮಾತಾಡತ್ ಹೇಳ ಅಲ್ಲದಕ್ಕ ರಾತ್ರಿ ಜರ ಅಲ್ಲ ಅನ್ಬೇಕು ಹಾ ಹಾ ಖರೆ ಇದ್ದಕ್ಕ ಖರೆ ಅನ್ಬೇಕು ಖರೆ ಹೇಳ್ದೆ ಅನ್ಬೇಕು ಈಗ ಅವರು ನಮ್ಮ ಅಣ್ಣವ್ರು ಬೀಗರು ಕೇಳಿದ ನಮ್ಗ ಏನ್ ಕೇಳಿದ್ರಿಪ್ಪ ಅಲ್ರಿ ಮತ್ತ ಇವು 4 ಮುಕ್ತಿಗಳದಾವು 4 ಮುಕ್ತಿ ಅದಾವ ಯಾವ ಸಾಲುಕ್ಯ ಸಾಮೀಪ್ಯ ಸಾಯುಜ್ಯ ಹಾ ಹೌದು ಇವು 4 ಮುಕ್ತಿಗಳೇನದಾವು 4 ಮುಕ್ತಿಗಳದಾವ 4 ಮುಕ್ತಿಗಳು ಪವಿತ್ರವಾದಂತಹ ಮುಕ್ತಿ ಯಾವ್ದಪ್ಪ ಅಂತಂದ್ರೆ ಸಾಯುಜ್ಯ ಪತಿ ಈ ಮುಕ್ತಿ ಅಂತ ಏನು ಸಾವಿಜ ಪದವಿ ಮುಕ್ತಿ ಅಂದಾರು ಅದಕ್ಕೆ ಅವ್ರು ಕೇಳೋದು ಬರೋಬರೈತಿ ಹೆಂಗ್ರಿ ನಿಮಗೆ ಯಾವ್ದು ಬೇಕಾಗ್ಯದ ಅದನ್ನ ನಾವು ಮಾಡ್ಕೋಬೇಕಾಗೈತಿ ಹೌದು ನಿಮ್ಗೆ ಯಾವ್ದು ಬೇಕಾಗ್ಯದ ಅದನ್ನ ಮಾಡ್ಕೋಬೇಕಾಗ್ಯದ ನಾವು ಇಲ್ಲದ ಬೇಡದ ಬರಂಗಿಲ್ಲ ಬರಂಗಿಲ್ಲ ಅದಕ್ಕೆ ಪ್ರಾರಬ್ಧ ಮತ್ತು ಹಾ ಪ್ರಾರಬ್ಧ ಮತ್ತು ಪ್ರಯತ್ನ ಮಾಡಿ ನೋಡು ಪ್ರಾರಬ್ಧದೊಳಗೆ ಏನದ ಅದು ಆಗ್ಲಾರ್ದೆ ಬಿಡಂಗಿಲ್ಲ ಏನು ಪ್ರಯತ್ನ ಮಾಡಿದ್ರೆ ಪ್ರಾರಬ್ಧದೊಳಗೆ ಏನದ ಅದು ಆಗ್ಲಾರ್ದ ಬಿಡಂಗಿಲ್ಲ ಪ್ರಾರಬ್ಧ ತಪ್ಸಲಿಕ್ಕೆ ಅದು ಏನೂ ಆಗಂಗಿಲ್ಲ ಏನು ಸಾಧ್ಯ ಇಲ್ಲ ಯಾವಾಗಿದ್ರು ಕೂಡ ಪ್ರಾರಬ್ಧ ಹೆಚ್ಚಿಂದ ಐತಿ ಏನು ಪ್ರಾರಬ್ಧ ಹೆಚ್ಚಿಂದದ ಏನ್ ಮಾಡ್ಬೇಕು ಪಾಪ ಯಾನ್ ಬೇಕಾದ್ರೆ ಎಲ್ಲ ಇತ್ತು ಹೊಲ ಇತ್ತು ಮನ ಇತ್ತು ಸಾಕಷ್ಟು ಶ್ರೀಮಂತಿಗೆ ಇತ್ತು ಬೇಕಾದಷ್ಟು ಶ್ರೀಮಂತ ಇದ್ರು ಕೂಡ ಏನಂದ್ರೆ ಮಕ್ಕಳಿತ್ತು ಬೇಕಾದ ಎಲ್ಲ ಇತ್ತು ಬಂಗಾರ ಮನ್ಸು ಮೇಲೆ ತೂಕೋತಿದ್ರು ಬಂಗಾರ ಮನ್ಸು ಮಾಡಿ ತೂಗುತ್ತಿದ್ರು ಅವ್ರಿಗೆ ಕಾಲ ಮರಣ ಬರ್ಬೇಕಾಗಿತ್ತು ಆ ಕಾಲ ಮರಣ ಬತ್ತಪ್ಪ ಆತರ ಹೌದು ಕಾಲ ಮರಣ ಬೇಕಾಗಿತ್ತು ಅದು ಪ್ರಾರಬ್ಧ ಕರ್ಮ ಅಂತಾರ ಏನೋ ಪ್ರಾರಬ್ಧ ಕರ್ಮ ಅಂತಾರ ಭೌತ ಶುಕ್ರದಾಚಿ ಜೋಡಿ ಮನೂನಿ ಬಿಟ್ಟಲಿ ಅವಡಿ ಅಂತ ಹೇಳಿ ತುಕಾರ ಮಾರತಾರ ಏನೋ ಭೌತ ಶುಕ್ರದಾಚಿ ಜೋಡಿ ಮನುನಿ ಬಿಟ್ಟಲಿ ಅನಂತ ಜನ್ಮದ ಪುಣ್ಯ ಇದ್ರೆ ನಿನಗೆ ಆ ಪರಮಾತ್ಮ ಭೇಟಿ ಆಗದಲ್ಲಿ ಆಗಲ್ಲ ಆಗುದಿಲ್ಲ ಈ ಮಾನವ ಜನ್ಮ ಶ್ರೇಷ್ಠ ಅಂತ ಬಾಯಿಲಿ ಅಲ್ಲಕ್ಕೆ ಬತ್ತು ಹೌದು ಬಾಯಿಲಿ ಎಲ್ಲ ಅಂದಂಗ ಕೈಲಿ ಮಾಡಿ ತೋರಿಸ್ಬೇಕು ಕೈಲಿ ಮಾಡಿ ತೋರ್ಸೋದು ಬೇಕಾದ್ರ ಬಹಳ ಬಿರಿ ಅದರಿ ಹಾ ಬಿರಿ ಹೆಂಗ್ರಿ ಬಹಳ ಸುಲಭ ತಿಳ್ಕೊಂಡ್ರೆ ಸುಲಭ ಅದ ತಿಳ್ಕೊಲಿಕ್ರೆ ಬಿರಿ ಅದ ನಾವ್ ಹೇಳಿದೀವ ಗುಡ್ಡದಕ್ಕಿಂತ ದೊಡ್ಡದೈತಿಪ್ಪ ಹೌದ್ರಿ ಅದಕ್ಕೆ ಹೆಂಗ ಇಲ್ಲಿ ಪುಣ್ಯ ಮತ್ತು ಕರ್ಮ ಸತ್ಕರ್ಮ ಬೇರೆ ಮತ್ತು ದುಷ್ಕರ್ಮ ಬೇರೆ ಏನು ಸತ್ಕರ್ಮ ಬೇರೆ ದುಷ್ಕರ್ಮ ಬೇರೆ ನೀವು ಬರೇ ಹರ್ಕೊಳಕತ್ತೀರಿ ಎದರಾಗಪ್ಪ ಅಂತಂದ್ರೆ ದುಷ್ಕರ್ಮದೊಳಗೆ ಏನು ದುಷ್ಕರ್ಮದೊಳಗೆ ಹರ್ಕೊಳಕತ್ತೀರಿ ಆ ನಿಷ್ಕರ್ಮ ಮಾಡಿದ್ರ ಪರಮಾತ್ಮ ಅಲ್ಲಿ ಅದನ್ನ ಇಲ್ಲಿಲ್ಲ ಹೌದು ಇಲ್ಲಿಲ್ರಿ ಅವನು ಪತ್ತ ಹೇಳ್ಬೇಕಾದ್ರೆ ಬಹಳ ಟೈಮ್ ಆಗ್ತದ ಬೇಡ ಬಹಳ ಟೈಮ್ ಆಗ್ತದ ಅನ್ಕೊಂಡಿ ಇಂಗ್ಲಿಷರ ಈಶಾಗ ಬ್ಯಾರ ಚೆಲ್ಲ ಶಿರಸ ವಹಿಸಿ ಸೇವಕ ಸಾರತಿಲ್ಲ ಕಾಶಿ ಮಲಾಲ್ ಸನ ಕವಿ ತತ್ವ ಕತೆ ಕೇಳಿ ಶಾಶ್ವತಾರತಿಲ್ಲ ಕವಿ ತತ್ವ ಕತೆ ಕೇಳಿ ಶಾಶ್ವತಾರತಿಲ್ಲ ಅದಕ್ಕೆ ಏನು ಹೇಳ್ತಾಳೆ ಹೆಣ್ಮಗಳು ಏನಂತ ಹೆಮಳಿ ಏನ್ ತಿಳ್ತದ ಕಟ್ಟುಪಟ್ಟದ್ ಹೊಡೆದು ಅಲ್ಲ ಹಾ ನೀವು ಪದ ಅಂದ್ರಪ್ಪ ಪದ ಅಂದಿವು ಯಾವುದು 10 ಮಂದಿ ಏನೋ 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀನಿ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನೋ ಅದಾನರಿ ಇಲ್ಲಿ ಹಾ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದು ಅಪ್ಪ ದೇವರು ಇದ್ದೀವಿಲ್ಲದಂಗ ಆಗಿ ಸೊಮ್ಮು ಕುಂತಾನ ಗುರುವೆ ದೇವರಿಗೆ ಅಂತ ನಡ್ಕೊಂಡು ಅವ್ರಿಗೆ ಸಿಗ್ತಾನ ಏನು ನಾವು ಹೇಳಿದ್ದೀವು ದೇವರ ಸಿಗದೇ ಇದ್ರು ಸಿಗದು ಇದ್ರು ಏನಾರಿಪ್ಪಾರ ದೇವರ ಮೇಲೆ ಭಕ್ತಿ ಬೇಕು ಜನ್ಮ ಇರುತ್ತಾನ ನೀವು ಅಂದ್ರಿ ನಾವು ಹೇಳಿದಾಗ ಅದಕ್ಕೆ ಕೂಡಿದಂತ ಸಭದಲ್ಲಿ ಹಾಡಿ ನಾನು ಹೇಳ್ತೀನಿ ನಿಮ್ಮ ದೇವರು ಎಲ್ಲಿದಾನ ದೈವ ಇದ್ದರ ದೇವರು ಹ್ಯಾಂಗಿರ್ತಾನ ಹಾ ಒಬ್ಬ ದೈವದಲ್ಲಿ ದೇವರಿದ್ದಾನ ಇಲ್ಲದ ದರಿದ್ರನ ಬಲ್ಲಿ ದೇವರು ಎಲ್ಲಿ ಹಣ ಪ್ರಯತ್ನ ಪಡೆಯದೆ ಪರವಸ್ತು ಸಿಗುವುದಿಲ್ಲ ಅರಿವಿನ ಗುರು ಐಕ ಆಗೇನಂತೆ ಬಂಗಾರದ ಪದ ತೋಡಿ ಮಾಡಿಟ್ಟಾರ ಹೇ ಅವ್ರು ಯಾರೋ ಹಾಡ್ತಾರ ಇವ್ರು ಹಾಣಿವರ ಅಂತ ಅನ್ಬೇಕು ಇದ್ದೂ ಹಾಡಂಗಿಲ್ಲ ಇವ್ರು ಮಗಲಾಗ ನಿಂತು ಯಾರೋ ಚುಚ್ಚಿದಂಗ ಕಾಣಿಸ್ತಾರ ಇದನ್ನ ಹಾಡಬೇಡ ಅದಕ್ಕೆ ಜಮ ಬರ್ತಾರ ಇದಕ್ಕೆ ಏ ಅನಲ್ರಿ ಇನ್ನೊಮ್ಮೆ ಮಾಡಿದಲ್ಲಿ ನಿಮ್ಮ ಅಪ್ಪನೇ ಮಾಡ್ತೀನಿ ಯಾಕ ಇದ್ದದ ಪದವನ್ನು ಹಾಡಂಗಿಲ್ಲ ಕಲ್ತದ ಪದ ಬಿಟ್ಟಿಗಿಸಿಂದ ಅಂತ ಮಹಾಜ್ಞಾನಿಗಳು ಕವಿಗಾರರು ಬರೆದಿಟ್ಟಾರ ಜೋಡಿ ಮಾಡಿಟ್ಟಾರ ಕೇಳೋಕೆ ಮಳಿಗಳು ತಿಳ್ಕೊಂಡ್ರಿ ನಿಲ್ಲಿ ಹಂಗ ತಿಳಿದಾರ್ರಿ ಅವ್ರ
ಗುರುವಿನ ಮೇಲೆ ಇಡು ಭಕ್ತಿ ಹುಡುಗಿ ಅವರು ಹಿಡಿದ ಗುರುವಿನ ಮೇಲೆ ಇಡು ಭಕ್ತಿ ಏ ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನೇನಾಗ ರೇ ಜನನ ಮರನೆಲ್ಲದಂಗ ದೊರೆಯಾದ ಮುಕ್ತಿ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕ ಬಾರದೆ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕ ಬಾರದೆ ಹಸು ಎಲ್ಲ ಆಳದ ಸುಳ್ಳೆ ವೇಷ ಹಾಕೊಂಡು ತಿರಗ ಬೇಡ ಅಗಸರ ನಾಯಿ ಅಂತೆ ನೀನು ನಡುವೆ ಕುಂತಿ ಹೌದು ಅಗಸರ ನಾಯಿ ಅಂತೆ ನೀನು ನಡುವೆ ಕುಂತಿ ಗೋರ್ ಬಿಟ್ಟ ನೋಡ ಬಾಳ ದೂರಿನಕ್ಕೆ ಕಾಣತಿದ್ದೆ ರೇ ಯಾರ ತಂದ ಹಾಕ್ಯಾರ ಹೇಳ ಈ ಕ್ರಾಂತಿ ಇದು 3 ದಿನಕ್ಕ ಬಿಟ್ಟ ಹೋಗುದು ಯಾಕರ ಚಿಂತೆ ಅದಕ್ಕೇನು ಹೇಳ್ತಾರೆ ಕವಿಗಳು ಅವ್ರು ತೋಡಿ ಅಂದ್ರೆ ಇದಕ್ಕೆ ಪದಕ್ಕೆ ಹೌದ್ ಹೌದ್ರಲ್ಲ ಸುನಿ ಯಾಕೆ ಹುಟ್ಟಿದಿ ಹುಟ್ಟಿ ಅರ್ಥ ಜನ ಯಾಕೆ ಕಳಿತಿ ಅಂತಾರ ಕಳಿತಿ ಅಂತಾರ ಭಕ್ತಿ ಇಡೋ ಗುರುವೇಳ ಭಕ್ತಿ ಇಡೋ ಮುಕ್ತನಾಗುವಂತಾರ ಮುಕ್ತನಾಗುವಂತಾರ ಎಂತ ಮಾತ್ರಿ ಅದಕ್ಕೆ ಹೇಳ್ತಾರೋ ಏನಂತ ಹೇಳ್ತಾರ್ರಿ ಆಸು ಎಲ್ಲ ಸುಳ್ಳೆ ವೇಷ ಹಾಕೊಂಡು ತಿರುಗಿತಿ ಸುಳ್ಳು ವೇಷ ಹಾಕುತಿ ಅಗಸರ ನಾಯಿ ಅಂತೆ ನೀನು ನಡುವಿನೇ ಕುಂತಿ ಹೌದು ಹಣ್ಣು ಕಾಯ್ಲಿಲ್ಲ ಈ ಕಡೆ ಮನಿನೂ ಕಾಯ್ಲಿಲ್ಲ ಅಂತಾರ ಅದಕ್ಕೆ ಏನ್ ಅಗಸರ ನಾಯ ಪರಮಾತ್ಮ ಇಲ್ಲ ಹಾ ಈ ಕಡೆ ಪ್ರಪಂಚನೂ ಇಲ್ಲ ಪ್ರಪಂಚನೂ ಇಲ್ಲ ನಡುವೆ ಟುಬುಕತೆ ಯಾಕಂತಂದ್ರ ಒಂದು ನಾಯಿ ರೊಟ್ಟಿ ಬ್ಯಾಗ್ ಹಿಡ್ಕೊಂಡು ನೀರು ದಾಟಿಸೈತ ತಕ್ಕ ಹಳ್ಳ ಹೌದು ದಾಟಾಗ ಅದಕ್ಕೆ ಏನ್ ಮಾಡ್ತಾವ ತೆಳಗ ನೋಡಿ ಅದು ನೀರಾಗ ಒಂದು ರೊಟ್ಟಿ ಕಾಣಿಸ್ತದೆ ಏನು ನೀರಾಗ ರೊಟ್ಟಿ ತುಣುಕಿ ಬಿದ್ದಾಗ ಅತಿ ಶಾಗತಿ ಗಡಿಸ್ತತಿ ಹೌದ್ ಹೌದ್ರಿ ಅದು ಮತ್ತೊಂದು ಏನ್ ಮಾಡ್ತೀವಿ ವಿಚಾರ ಮಾಡಿ ಅದೊಂದು ತೊಗೊಂಡ್ರೆ ಎರಡು ಅದೊಂದು ನಾನು ಹೊಟ್ಟೆ ತುಂಬ ತಿಳ್ಕೊಂಡು ಆ ಬಾಯಿ ತೆರಕ್ಕೆ ಹೋಯ್ತು ಅದನ್ನು ಹೋಯ್ತು ಅದು ನೀರ್ನ್ಯಾಗ ಹೋತು ಅದನ್ನು ಹೋಯ್ತು ಹಂಗ ಸರಿ ನಾ ಹೆಂಗ ಆಗ್ಬಾರ್ದು ಅಂತ ಹೇಳಿ ಕವಿಗಳಂತ ಅದಕ್ಕೆ 3 ದಿವಸ ಕೆಟ್ಟ ಐತ್ರಿ ನಾ ಇದು ಭಾಳ ಕೆಟ್ಟ್ರಿ. ಏ ಆಸು ಎಲ್ಲ ಸೊಳ್ಳೆ ವೇಷ ಕೊನ ತಿರಗ ಬೇಡ ಹುಡುಗಿ ಅಗಸರ ನಾಯಿ ಅಂತೆ ನೀನು ನಡುವೆ ಗುಂತಿ ಹೌದು ಅಗಸರ ನಾಯಿ ಅಂತೆ ನೀನು ನಡುವೆ ಕುಂತಿ ಏ ಗೋರ್ ಬಿಟ್ಟ ನೋಡ ಬಾಳ ದೂರಿನಕ್ಕೆ ಕಾಣತಿದ್ದೆ ರೇ ಯಾರ ತಂದ ಹಾಕ್ಯಾರ ಹೇಳ ಈ ಕ್ರಾಂತಿ ಇದು 3 ದಿನಕ್ಕ ಬಿಟ್ಟ ಹೋಗುದ ಯಾತರ ಚಿಂತೆ ಇದು 3 ದಿನಕ್ಕ ಬಿಟ್ಟ ಹೋಗುದ ಯಾತರ ಚಿಂತೆ ಹೋಗಿ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯ್ತು ಅಲ್ರಿ ಬ್ರಹ್ಮ ಬಡದಾನಂತ ನಿನಗ ಬಡದದ ಭ್ರಾಂತಿ ಹೌದು ಬ್ರಹ್ಮ ಬಡದಾನಂತ ನಿನಗ ಬಡದಾದ ಭ್ರಾಂತಿ ಏ ಮಾಡಲಾರ್ದ ಮುಕ್ತಿ ನಿಮಗ ಬೇಡಿದ್ರಿ ಹಂಗ ಶಿಕೇತೋ ರೇ ದುಡುದಷ್ಟೇ ಕೊಡ್ತಾರಿದಕ್ಕೆ ನಂತಿ ನಿನ್ನ ಸಡಗರ ಸಂಪತ್ತದೊಳಗ ಹೋಯ್ತಾಯಿ ಶಾಂತಿ ನಿನ್ನ ಸಡಗರ ಸಂಪತ್ತದೊಳಗ ಹೋಯ್ತಾಯಿ ಶಾಂತಿ ಇರು ತನಕ ಮಾಡಿಲ್ಲ ದಾನ ಧರ್ಮ ಮಂದಿ ಹುಡವರಮ ಕಟ್ಟಿಕೊಂಡು ಕರಮ ಹೋದಿ ಕೈಲಾಸ ಹೋದಿ ಕೈಲಾಸ
ಬೇಲಾಸ್ಕ ಎಳದ ಬೇಲಾಸ್ಕ ಹೋಗಿ ಯಮರಾಜ ಎಳದ ಬೇಲಾಸ್ಕ ಎಳದ ಬೇಲಾಸ್ಕ ಹೋಗಿ ಸತ್ತಂಗ ಇರಲಿಲ್ಲ ನೀನು ಸುಮ್ಮ ಮಾತಾಡ್ತಿದ್ದಿ ಧಮ್ಮ ಎಷ್ಟ ನಿನ್ನ ಹಮ್ಮ ಜೀವ ಇರುತ್ತನಾಗ ಜೀವ ಇರುತ್ತನಾಗ ಖಾತ್ರಿ ಮಾಡಿಕೋರ ನಿನ್ನ ಮನಕ ಹವದು ನಿನ್ನ ಮನಕ ಅದಕ್ಕೆ ಹೇಳ್ತಾರ ಗೌಡ್ರು ಏನಂತಾರಪ್ಪ ತಾ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯ್ತು ಬ್ರಹ್ಮ ಬರ್ದಂಗ ಅಂತ ನಿನಗ ಬಡದದ ಭ್ರಾಂತಿ ಹೌದು ಮಾಡ್ಲಾರ್ದ ಮುಕ್ತಿ ಹಂಗ ಸಿಕ್ಕಿತ್ತು ಮಾಡಿದ ಮುಕ್ತಿ ಬೇಡಿದ್ರೆ ಸಿಗ ಮಾತಾಡೋದು ಸಿಗುದಲ್ರಿ ಅದು ಯಾವಾಗ ಇಡೋದಿಲ್ಲ ಯಾವ ಕಾರ್ಖಾನೆ ಇಲ್ಲ ಹೌದೌದು ಮುಕ್ತಿ ಅನ್ನೋ ಮಾತು ಎಲ್ಲಿ ಸಿಗ್ತದೆ ಗೊತ್ತು ಮಾಡ್ಕೋಬೇಕಲ್ಲ ಇರು ತನಕ ಮಾಡಲಿಲ್ಲ ದಾನ ಧರ್ಮ ಮಂದಿ ಕೂಡ ವರ್ಮ ಕರ್ಮ ಕಟ್ಕೊಂಡು ಕಟ್ಟಿಕೊಂಡಿ ಕರ್ಮ ಹೋಗಿ ಕೈಲಾಸ್ಕ ಯಮರಾಜ ಎಳದ ಬೇರಾಸ ನಿಂದು ಆ ಕಡೆ ಇಲ್ಲಿ ಜಾಗ ಈ ಕಡೆ ಬಾ ನಾವು ಈ ಕಡೆ ಬಂದಾರ ಹೌದು ಅದಕ್ಕೆ ಗೌಡ್ರು ಹೇಳತ್ತಾರ ಬಹಳ ಶಾನ್ ಚಲೋ ಹೇಳತ್ತಾರಿಪ್ಪ ಅವರು ಹ್ಯಾಂಗ ಚಲೋ ಏನ್ ಚಲೋ ಅಂದ್ರ ಹ್ಯಾಂಗ ಇದು ಈಗ ಬಸ್ ಮಾಡ್ತಾರಂತ ಹೇಳ್ತಾರ್ರಿ ಅವ್ರ ಗೌಡ್ರ ಬಸ್ ಮಾಡಿ ಡ್ರೈವರ್ನ ಕುಣಿಸ್ತೀರಿ ಹೌದು ಏನು ಡ್ರೈವರ್ನ ಮಾಡೇ ಬಸ್ ತಯಾರು ಮಾಡ್ತೀರಿ ಡ್ರೈವರ್ ಇದ್ದಾಗ ಇಲ್ಲ ಎಲ್ಲ ಡ್ರೈವರ್ ಇದ್ದಾಗ ಈ ಮನೆ ಕಟ್ಬೇಕಾದ್ರೆ ಮಾಲಕ್ಕ ಇರ್ಬೇಕು ಬೇಕಂತೇಳಿ ಕಟ್ತಾರಿಲ್ಲ ಏನು ಮೊದಲು ಮನಿ ಕಟ್ಟೆ ಮಾಲಕನ ತಂದು ಒಳಗೆ ಸಿಗಿಸ್ತಾರ ಮೊದಲು ಮಾಲಕ್ ಬೇಕಲ್ಲ ಮಾಲಕ ಬೇಕ್ರಿ ಗೌಡ್ರ ಪಂಚಮಭೂತದಲ್ಲಿ ಮೊದಲ ಜೀವ ಸೇರ್ಪಡಿ ಐತಪ್ಪ ಅಂತಂದ್ರ ಇಲ್ಲದ ಯಾವಾರ ಪಿಂಡ ತಯಾರಾಗ ಶುರು ಆಕೈತಿ ಹೌದು ಹೌದು ಮೊದಲ ಪಿಂಡ ಖಾಲಿ ಪಿಂಡ ತಯಾರಾಗಿಲ್ಲ ಖಾಲಿ ಪಿಂಡ ತಯಾರಾದ್ರ ಅದು ಹೆಂಡಿ ಬಳದು ಒಗೆದು ಬಿಡ್ತಾರೆ ಹೆಂಡಿ ಬಳದು ಜೀವ ಅಂಕುರ್ ಒಳಗೆ ಇದ್ದಾಗ ಅದು ಉತ್ಪತ್ತಿ ಚಾಲು ಆತು ಯಾರೋ ಗದ್ದಿ ಬೆಳಕ್ ಶುರು ಆಕೈತಿ ಮನಿ ಮಾಲಕ್ ಬೇಕ್ರಿ ಮೊದಲ ಹಾ ಹೇಳಿ ಒಂದ್ ಜರ ಹೆಣ್ಮಗಳಿಗೆ ಹೇಳ್ರಿ ಎಲ್ಲಾರು ಕೂಡ ನೀವೇ ಹೇಳ್ರಿ ಮತ್ತೆ ತೆರ್ಯಾಗ ಹೋಗಿರಿ ತಾಳೆ ಒಂದ್ ಜರ ಬುದ್ಧಿ ಲೇ ಕಾಲು ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಕೆ ಹಾಂಗ ಹುಡುಗಿ ಮನುಷ್ಯನಲ್ಲೇ ಮೊದಲೇ ನೀನು ತೆಗೆಯೋಕೆ ಹೌದು ಮನುಷ್ಯನಲ್ಲೇ ಮೊದಲೇ ನೀನು ತೆಗೆಯೋಕೆ ಮತ್ತೇನತ್ತಾಳೆ ಹೆಣ್ಮಗಳು ಕಟ್ಪಟ್ಟದ ಹೊಡೆದ ನಶೀಬ ಸಾಣದ ಹಾ ಪ್ರಯತ್ನ ಮತ್ತು ಪ್ರಾರಂಭ ಅಂತಾರೆ ಹೌದು ಹೌದು ಪ್ರಾರಂಭದೊಳಗಿದ್ದು ತೆಪ್ಪಂಗಿಲ್ಲ ತಪ್ಪುದಿಲ್ಲ ಬೇಕಾದಷ್ಟು ಮಾಡಿದ್ರು ಪ್ರಯತ್ನ ಮಾಡಿ ಮಾಡ್ಕೊಂಡೆ ಅವ ಚೌದಕಲ್ಪ ಪಡ್ಕೊಂಡು ಅವು ಸತಿ ಇವ್ರು ಹತ್ತಿರಬೇಕು ಏನಂತಾರು ಪಡ್ಕೊಂಡ್ರು ಕೂಡ ಅದು ಪ್ರಾರಂಭ ಅದು ಅಷ್ಟಿಗಿತ್ತು ಅಷ್ಟು ಇತ್ತು ನಂಗೆ ಆಗಬೇಕಾಗಿತ್ತು ಅದಕ್ಕೆ ಗೌಡ್ರು ಏಕಲವ್ಯನ ಸುದ್ದಿ ತೆಗದಾರ ಗುರುಗಳ ಸುದ್ದಿ ತೆಗದಾರ ಏಕಲವ್ಯನ ತಗದ ಹೆಂಗಾಗಿತ್ತ ಅಲ್ಲಿ ಏನಂತಪ್ಪ ಏಕಲವ್ಯನ ಬಟ್ ಕಡ್ಕೊಂಡ್ರು ಗುರುಗಳು ಆದ್ರೂ ಕೂಡ ನಾಲ್ಕ ಬಟ್ ಮ್ಯಾಗ ಇದ್ದೇ ಹೇಳಿಕೊಟ್ಟಾರ ಅವಂಗ ಗೌಡ್ರಿಗೆ ತಿಳಿದಿಲ್ಲ ಅದ ಅದಕ್ಕಿಂತಲೂ ಮೊದಲವಾಗಿ ಯಾಕೆ ಗುರುಗಳ ಕಡೆನೂ ಒಂದೊಂದು ಸ್ವಲ್ಪ ಏನಂತ ಹೋಗಿರ್ತತಿ ಹೋಗ್ತದ ಅಲ್ಲೊಂದು ಪಕ್ಷಿತ ಜಾತಿ ಪಕ್ಷ ಎಂತ ಜಾತಿಯವ್ರು ಕಲಿಸ್ಬೇಕು ಕಲಿಸ್ಬಾರ್ದು ಕ್ಷೇತ್ರದವ್ರಿಗೆ ಕಲಿಸ್ಬೇಕು ಕಲಿಸ್ಬಾರ್ದು ಏನೋ ಅವಾಗ ಇತ್ತು ಅದು ಆಗ ಏನಿತ್ತು ಆ ನಿಮಿತ್ತಕ್ಕಾಗಿ ಅಲ್ಲಿ ಅರ್ಜುನನು ಒಂದ್ ಸ್ವಲ್ಪ ಅದು ಎಡಸ ಇತ್ತು ಏನೋ ಅರ್ಜುನಿಗೆ ಎಡ್ಸಾಯ್ತು ಯಾಕೆ ನನಗಿಂತ ನೀವು ಶಾಣೆ ಆಗ್ತಾರ ಅನ್ನೋದಲ್ಲಿ ಒಂದ್ ಸ್ವಲ್ಪ ಕುರೋದಾಗಿತ್ತು ಗೌಡ್ರ ಅಂತವ್ರಿ ಹೊಟ್ಟಿ ಕಿಚ್ಚ ಅದ್ರ ಬದಲ ನಾವು ಅಂದಯ್ಯಪ್ಪ ನೀ ಕಲಿಸಿ ಬಿಡು ನನಗೆ ಯಾರು ದೇವ್ರು ಕಲಿಸಿ ಬಿಟ್ಟಬೇಕಂತ ಹೇಳಿ ಹೌದು ಅವನೊಂದು ಏಕಲವ್ಯನ ಮೂರ್ತಿ ತಯಾರು ಮಾಡಿ ಆ ಗುಡ್ಡದೊಳಗೆ ಇಟ್ಟುಕೊಂಡು ಪೂಜಾ ಮಾಡಿ ತಪವನ್ನು ಮಾಡಿ ಆ ತಪದ ಬಲತ್ಕಾರ ಹೆಚ್ಚಾದ ಕೂಡ ತೆತ್ತಿಸ್ಕೊಟ್ಟು ದೇವತ್ರಲ್ಲ ಅದಕ್ಕೆ ಸಾಯ್ತಾ ಆದ್ರು ಅವ್ನ ವಿದ್ಯಾಕ್ಕೆ ಹೌದೌದ್ರಿ ಅವ್ರು ಕೊಟ್ಟಂತ ವಿದ್ಯೆ ಅದದು ಅವ್ರು ಕೊಟ್ಟಂತ ವಿದ್ಯೆ ಅದ ಯಾರಿಂದ
ಈ ಗುರುಗಳದಿಂದ ಗುರುಗಳದಿಂದ ಅದಕ್ಕೆ ಗುರು ಎಂದು ಭಾವಿಸು. ಗುರು ಎಂದು ಭಾವಿಸಿ ನರರೆಂದು ಜರದರೆ ಹರನ ಕೃಪೆಯು ತಪ್ಪಿ ಬಹುಮಂತ್ರ ಪುಟ್ಟಿ ತಿರುಗೋದ ಸತ್ಯ ನಿಧಿಸ್ಕರಣ ಅಂತ. ಹೌದ್ 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 ಹೌದ್ರಿ. ಗುರು ಅಂದ್ರೆ ಗು ಅಂದ್ರೆ ಕತ್ತಲ, ರು ಅಂದ್ರೆ ಬೆಳಕ. ಏನು ಗು ಅಂದ್ರ ಕತ್ತಲ, ರು ಅಂದ್ರ ಬೆಳಕ. ಕತ್ತಲನ್ನು ಹೋಗಲಾಡಿಸಿ ಬೆಳಕಿಗೆ ತಂದು ನಿಲ್ಲಿಸ್ತಕ್ಕಂತ ಶಕ್ತಿ ಯಾರು ಬಡ್ಡಪ್ಪ ತಂದ್ರೆ ಗುರುವಿನ ಬಲ್ಲಿ. ಗುರುವಿನ ಬಲಿ ಅದ. ಹರ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿದರೆ ಹರ ಕಾಯಂಗಿಲ್ಲ. ಕಾಯಂಗಿಲ್ಲ. ಇವೆಲ್ಲ ತಿಳಿಬೇಕಾದ್ರ ನೀವು ಇಟ್ಟು ಗದ್ದಲಕ್ಕೆ ಬೀಳಂಗಿಲ್ಲ. ಆಹಾ ಖಾಲಿ ಐತಿ ನಿಮ್ದು. ಹೌದ್ ಹೌದ್ರಿ. ಏನು ಉಪಯೋಗ ಇಲ್ಲ, ಓದಿ ಕೆಟ್ಟ ಕೂಸ್ ಬಟ್ಟ ಅಂದಂಗೆ. ಕೂಚ್ ಬಟ್ಟ ಓಟ್ ಹೋಗಂಗಿಲ್ಲ ತಿಳ್ಕೊಂಡಿದ್ರ ಇವ್ರು ಯಾರ ಪುಡ್ಸ ಪಾಟ್ ಮಾಡ್ತಾ ಸಪಾಟ್ ತಿಂಡಿ ಇದ್ರ ಹೇಳ್ರಿ ಏನೋ ಒಂದು ತಿಂಡಿ ಯಾವಾರ ಕೇಳ್ರಿ ಅವ್ರ. ಏನಂತ ಏನೋ ತಿಂಡಿ ಇದ್ರ ಹಿಂದಿ ತಿರಿಬೇಕು ಥಂಡಿ ಬಿತ್ತಿರ್ಬೇಕು. ಹೌದ್ ಹೌದ್ ಹೌದು. ಏನೋ ತಿಂಡಿ ತಿರಿರ್ಬೇಕು, ಥಂಡಿ ಬಿಟ್ಟಿರ್ಬೇಕು. ಗೌಡ್ರು ಹೊಸ ತಗೊಂಡ್ ಬಂದಾರ ಈಗ. ಈಗ ಕೇಳಿದ್ರಲ್ಲ ಅದಕ್ಕೆ ಏನ್ ಹೇಳ್ತಾರೋ ಹೇಳ್ರಿ ನೀವು. ತಿಂಡಿ ಅಂದ್ರೆ ಏನು, ಎದಕ್ಕೆ ಅದಾರ? ಥಂಡಿ ಅಂದ್ರೆ ಯಾವುದು, ಹೌದು ಬಿಟ್ಟು ಹೋಗುವಾಗ ರೊಕ್ಕ ಆಗಿರ್ಬೇಕು ಯಾವುದು. ಹೌದಲ್ಲ, ನೀವು ಹೇಳ್ರಲ್ಲ ದಿಟ್ಟು ಮಾತು. ಅದಕ್ಕ ಯಾವ್ದು ತಿಂಡಿಪ ಅಂದ್ರ ಏನು, ಈ ಕುರಿ ಇರ್ತದ, ಆ ಕುರಿಗೆ ಮೇಕ್ ಹಿಡಿವತ್ನ್ಯಾಗ ಏನ್ ಕತ್ತರಿಸ್ತಾರಲ್ಲ ಕೂದಲ, ಅಲ್ಲಿ ತಿಂಡಿ ಬಿಡ್ತದ. ಆ ಕುರಿ ಕತ್ತರಿಸ್ಬೇಕು. ಕುರಿ ಕೂದಲ ಕತ್ತರಿಸಿದ ಬಳಕ ತಿಂಡಿ ಹೋತು. ಅದ ಕೂದಲ ತಗೊಂಡ ಕೌಂದಿ ಮಾಡಿದಾಗ, ಕಂಬಳಿ ಮಾಡಿದಾಗ ಕಂಬಳಿ ಮಾಡಿದ ಕೂಡಲೇ ಬಿಸಿಲು ಹೋತು, ಥಂಡಿನೂ ಹೋತು. ವಾ 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 ಬರ್ಬಿಡ್ತೇನೆ ನಿಮ್ದು ಒಂದು ಅರ್ಥ ಬರ್ಬೋದು. ಅದು ಬಿಸಿಲು ಹೋತು, ಥಂಡಿನೂ ಹೋತಿಲ್ಲ. ಅದ ಕಂಬಳಿ ಹೋದ ಹರಿಯಾವತ್ತು ಮಾರಿದಾಗ, ಸಂತ್ಯಾಗ ಹೋದ ಹೋಗೋತ್ನಾಗ ಅಕ್ಕಲ್ ಕೊಡ್ದಾಗ ಮಾರ ಅವು ತುಟ್ಟಿ ಮಾಡ್ತಾರೆ, ರೊಕ್ಕ ಆತಲ್ಲಿ. ತುಟ್ಟಿ ಮಾಡ್ತಾವ ಕಂಬಳಿ. ಇಷ್ಟ ಐತ್ರಿ ಗೌಡ್ರ. ಇಷ್ಟ ಕೇಳ್ಯಾರ ತೀರಾ ತುಟಿ ಮಾಡ್ತಾರ. ಇದೇನಾಗತಿ ಹೆಂಗ್ರಿ ಇಟೀಟ ಪಾರ ಸೂಜಿ ಕುಂಡಾಗ ಹಾರ ಏನು ಹೇಳು ಅಂದಂಗ ಆತ. ಏನೋ ಇಟ್ಟಿಟ್ಟ ಫಾಡ ಸೂಜಿ ಕುಂಡ್ಯಾಗ ದಾರ ಹಿಂಗಂದ್ರೆ ಏನ್ ಅಂದಂಗ ಕೇಳಂಗ ಆತದ. ಹೌದ್ ಹೌದ್ರಿ. ಇಂತ ಕೇಳ್ಬಾರ್ದ್ರಿ, ಇಂತಾವ್ ಕೇಳ್ಬೇಡ್ರಿ ಗೌಡ್ರ. ಹೇಳಿದ್ರ ಜನ್ಮ ಅಂತ ಜ್ಞಾಪಕದೊಳಗೆ ಉಳಿಬೇಕಲ್ಲ, ಉಳಿಬೇಕಾಗ್ತದ. ಅದ್ರಿಂದ ಎಲ್ಲ ಬಯಲಾಗಿರ್ಬೇಕಲ್ಲ, ಮುಂದಿನ ಎಲ್ಲ ಬಂದಾನೆಲ್ಲ ಕೂಡ. ಹೌದ್ ಹೌದ್ರಿ. ಆಡಿದ್ದೆ ಅದಕ್ಕೆ 3 ಮಾತಾ ಹೂಡಿದ್ರೆ 3 ಗುರಿ ಅಂದಾರ ಬಸವಣ್ಣವ್ರು. ಸರ್ವರೋಳು ಶಿವ ತಾನು ಸಾಕ್ಷಾತ ಇರಲಿಕ್ಕಾಗಿ ಅಲ್ರಿ ಹೋಗಿ ಪೂಜಾ ಮಾಡಿ ನಂತಿ ಧರಣಿ ಕಲ್ಲಿಗೆ, ಹುಡುಗಿ ಹೋಗಿ ಪೂಜಾ ಮಾಡಿ ನಂತೆ ಧರಣಿ ಕಲ್ಲಿಗೆ. ಏ ಸಾವು ತನಕ ದುಡಿದ್ರ ನಿಮ್ಮ ಭಾವ ಭಕ್ತಿ ಶುದ್ಧ ಇಲ್ಲ. ಭವ ಬಂಧನ ದಾಟಿ ನೀನು ಹೋಗುದು ಎಲ್ಲಿಗೆ, ಎಷ್ಟ ತಿಳಿಸಿ ಹೇಳಬೇಕ್ರಿ ಅಪ್ಪ ಹುಚ್ಚ ಮಲ್ಲಿಗೆ. ಎಷ್ಟ ತಿಳಿಸಿ ಹೇಳಬೇಕ ಇಂತ ಹುಚ್ಚ ಮಲ್ಲಿಗೆ. ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಣ ಶೋಧ ಮಾಡಿ ನೋಡ್ರಿ. ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ. ಅವನು ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ. ಏ ಬಾಯಿಲೆ ಬ್ರಹ್ಮ ಎಂದು ಮಾಯಿ ಬೆನ್ನ ಹತ್ತಿದಾರ. ಮಾಯಿ ಬಾತಿನ್ಯಾಗ ಇವಕ ಒಯ್ತಾರ ಮಣ್ಣಿಗೆ. ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಗಣ್ಣಿಗೆ. ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಗಣ್ಣಿಗೆ. ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡ್ರಿ. ಮತ್ತೇನ್ ಹೇಳ್ತಾರ ಕವಿಗಳು, ಸಂಸಾರ ಮಾಡೋಂಗ ಸತಿ ಬೇಕು, ಸುಖ ಬೇಡ ಶಕ್ತಿ ಬೇಕು, ಇರು ತನಕ ತುಂಬದ ನಾವು ಬಾಡಿಗೆ. ಹೌದು, ಸುಖ ದುಃಖ ಸೌನೆಂದು ಸಂಸಾರ ತ್ಯಾಗ ಮಾಡಿದವ. ಯಾರು ಬೇಕಾಗ್ತಾರ ಬೇಡತನ, ಇದೆಲ್ಲ ಸುಳ್ಳು ತಾನ. ಯಾರು ಬೇಕಾಗಿಲ್ಲ ಅಂತ ತನ್ನ ಜೋಡಿಯಾಗಿ ಅವ ಯಾಕೆ ಕರ್ಕೊಂಡು ತಿರ್ಗ್ಯಾನಪ್ಪ ಇಂತ ಕೊಡಿ.
ಅದು ಖರೆ ಖರೆವಾದ ಮಾತು ಇದು ನಡು ಬಂದದ ನಡು ಕೈ ಹಿಡಿದದ ನಡುವೆ ಬಿಡ್ತದ ಇದು ನಡುನ ಬಿಡ್ತದ ಎಲ್ಲಿದೋ ಹೆಂಡತಿ ಎಲ್ಲಿದೋ ಗಂಡ ಎಲ್ಲಿದೋ ಮಕ್ಕಳು ಎಲ್ಲಿದೋ ಯಾರು ಹ್ಯಾಂಗ ಬಂದದ ಹಂಗೆ ಹೊಂಟು ಹೋಗ್ತಾವ ಹಂಗೆ ಹೋಗ್ತದ ಇದೆಲ್ಲ ಸುಳ್ಳು ತಮ್ಮ ತಿಳಿತದ ತಿಳಿದು ಏನ್ ಮಾಡುದಪ್ಪ ಏನ್ ಮಾಡ್ಬೇಕತ್ತೀರಿ ಅದಕ್ಕಾಗಿ ಇದು ಅರಿವಿನ ಜನ್ಮ ಅಂದಾರ ಏನು ಅರಿವಿನ ಜನ್ಮ ಅಂದಾರ ಅದಕ್ಕೆ ಇವ್ರೇ ಅಂತ ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ರಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ ಅವ್ರ ಅಂದಾರು ಅಪ್ಪ ಅವ್ವಗಳು ಅಂದಿಲ್ಲ ಅವ್ವಗಳು ಅಂದಿಲ್ಲ ಅಪ್ಪ ಅವ್ವ ಅಂದಿಲ್ಲ ಇವ್ರಿಗೆ ಅಂದವರು ಹೌದೌದು ಯಾರು ಆ ಗುರುಗಳು ಹೌದು ಈ ನಮ್ಮ ಗಂಡ ಮಹಾತ್ಮ ಸಂತ ಜನಕ್ಕೆಲ್ಲ ಇವ್ರು ಬೋಧ ಕೊಟ್ಟಾರ ಅವ್ರು ಹೆಂಗ ಕೊಟ್ಟಾರಂತೀರಿ ಅವ್ವಗಳಿಗೆ ಕೊಟ್ಟಿಲ್ಲ ಹೌದೌದು ಕೊಟ್ಟಿಲ್ಲ ಇವಾಗ ಹಂಗೆ ಬಿಟ್ಟಾರ ಇವ್ರು ಹೆಂಗ ಬಿಟ್ಟಾರಿ ಅವ್ರ ಹಣಿ ಬರ್ದಾಗ ಅಟ್ಟೆ ಇತ್ತು ಅಟ್ಟೆ ಸಿಕ್ಕದ ಇವ್ ಹಂಗ ಹೋಗಾವು ಇನ್ನ ಅದಕ್ಕೆ ಈ ಅರಿವಿನ ಜನ್ಮ 29 ಕೋಟಿ ಜೀವರಾಶಿಗಳು ಮಾನವ ಜನ್ಮ ಶ್ರೇಷ್ಠ ಯಾಕಂದದಪ್ಪ ಯಾಕಂದದ ಏನು ಕೆಪ್ಪದ ತಿಳಂದಾರೋ ಏನು ಕರ್ರಿ ತಿಳಂದಾರೋ ಏನ್ ಅರಿವಿ ಚಲೋ ನೋಡ್ತಾರೆ ಹಮ್ಮದ ಗೌಡು ನಂಗ ತಿಳಂದಾರೋ ಅಂದಾರೋ ಯಾಕೆ ಶ್ರೇಷ್ಠ ಅಂದಾರೋ ಈ ಹೆಣ್ಮಗಳ ಬಹಳ ಚೆದ್ದಿವಿ ಬಹಳ ಸಣ್ಣ ತೆಳ್ಳಗದಾರೋ ಇದಕ್ಕೆ ನಮ್ದು ಏನಿಲ್ಲ ಸೈಕಲ್ ಮೋಟರ್ ಮುರಿದು ಹೋಗೈತ್ರಿ ಹೆಣ್ಮಗಳು ಕೂತ್ಲಂದ್ರ ಆಟ ಹ್ಯಾಂಗ ಕೂತಾರ ನೋಡಿ ಜೇಲ್ದಂದ್ ಜಾಮೀನ್ದಾಗ ಬಿಡಿಸ್ಕೊಂಡು ಬಂದವ್ರ ನಮ್ಮನಿ ಮತ್ತೆ ಅವ್ರು 3 ಮಂದಿ ಹ್ಯಾಂಗ ಕೂತಾರ ನೋಡ್ರಿ ಏನ್ ಮತ್ತೆ ಜೇಲ್ ಹಾಕಲು ಬರ್ತೈತಿ ಮತ್ತೆ ಜೇಲ್ನೇ ಹಾಕಲ ಬರ್ತೈತಿ ಇಲ್ಲ ವಾರಂಟ್ ಬರ್ತೈತಿ ಹೌದು ಅದಕ್ಕೆ ಮಾನವ ಜನ ಶ್ರೇಷ್ಠ ಯಾಕಂದ ಪದ ಇದರ ಅರಿವೈತಿ ಇದ್ರಾಗ ಮರ್ಮಾರುವದ ಇದರಲ್ಲಿ ಅರಿವೈತಿ ಇನ್ನೊಂದು ಜೀವರಾಶಿಯಲ್ಲಿ ಅರಿವಿಲ್ಲ ಇನ್ನೊಂದು ಪ್ರಾಣಿಯಲ್ಲಿ ಅರಿವಿಲ್ಲ ಇಲ್ಲ ಯಾಕಂತಂದ್ರೆ ಅದನ್ನ ಈ ಮಾನವ ಜನ್ಮಕ್ಕೆ ಬಂದಿಲ್ಲ ಮಾನವ ಜನ್ಮಕ್ಕೆ ಬಂದಿಲ್ಲ ಈಗ ನೋಡಿ ನಾವು ಈಗ ನಾಯಿ ನೋಡಿ ಇಲ್ಲೇ ಒಂದು ನಾಯಿ ಬಂದದ ಅದ್ರಂಗ ಮಾಡ್ಲಿಕ್ಕೆ ಬರ್ತದಿಲ್ಲ ಬರ್ತದ ಆಡಿನಂಗ ಒದರ್ಲಿಕ್ಕೆ ಬರ್ತದ ಕತ್ತಿ ಹಂಗ ಒದರ್ಲಿಕ್ಕೆ ಬರ್ತದ ದನಗಳಂಗ ಒದರ್ಲಿ ಬರ್ತದಿಲ್ಲ ಎಲ್ಲಾ ಬರ್ತದ ಯಾಕೆ ಬರ್ತದ ಇವೆಲ್ಲ ಅವ ಆಗಿ ಬಂದಾನ ಏನು ಮಾನವ ಜನ್ಮ ಇದೆಲ್ಲ ಆಗಿ ಇಲ್ಲಿ ಸುತ್ತಿ ಇಲ್ಲಿ ಬಂದದ ಅದೆಲ್ಲ ಹೊರಗಳು ಕಲ್ಕೊಂತ ಬಂದನ ಹೇಳಿ ಓದ್ರಿಗೆ ಬರ್ತೈತಿ ಹೌದ್ರಿ ಈ ಮಾನವ ಜನ್ಮ ಅವಕ್ಕಿನ್ನ ಬಂದಿಲ್ಲ ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ ತಂದಾರ ಮಾನವ ಜನ್ಮ ಶ್ರೇಷ್ಠ ಅಂದಾರ ಅರಿವಿನ ಜನ್ಮ ಇದು ಹೌದು ಇಲ್ಲಿ ಎಚ್ಚರದಿಂದ ಏನ್ ಬಾಳೆ ಮಾಡ್ಕೋ ಏನ್ ಬೇಡಿದ್ದೆಲ್ಲ ಐತಿ ಅಲ್ಲಿ ಏನ್ ಬೇಡಿದೆಲ್ಲ ಇದ ಕಾಮಧೇನು ಕಲ್ಪ ವಕ್ಷಿ ಚಿಂತಾಮಣಿ ಮುಕ್ತ ಫಲ ಎಲ್ಲ ಇಲ್ಲಿ ಭಗವಂತ ನಿನಗಾಗಿ ಇಟ್ಟಾನ ಏನು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಮುಕ್ತ ಫಲ ಏನ್ ಬೇಕೆಲ್ಲ ಬೇಡ ಅದಕ್ಕೆ ಏನ್ ಬೇಕೆಲ್ಲ ಇಟ್ಟಾನಪ್ಪ ಅಂತಂದ್ರೆ ನೀನು ತಗೊಳಕ್ಕೆ ನಿಮ್ಮ ದೈವದೊಳಗೆ ಬರ್ದಿಲ್ಲ ಯಾರೇನ್ ಮಾಡೋರು ಯಾರೇನ್ ಮಾಡೋದ ಇದು ಪೂರ್ವ ಜನ್ಮದ ಕರ್ಮ ಅಂತ ರಾಮ ಜನ್ಮದ ಕರ್ಮ ಹೌದ್ರಿ ಸಂಸಾರ ಮಾಡವ ಸತಿ ಬೇಕು ಸುಖ ಬೇಡ ಶಕ್ತಿ ಬೇಕು ಅಲ್ರಿ ಇರು ತನಕ ತುಂಬೋದಾದ ನಾವು ಬಾಡಿಗೆ ಹೌದು ಇರು ತನಕ ತುಂಬೋದಾದ ನಾವು ಬಾಡಿಗೆ ಸುಖ ದುಃಖ ಸವನ ಎಂದು ಸಂಸಾರ ತ್ಯಾಗ ಮಾಡಿದ ರೇ ಯಾರು ಬೇಕಾಗಿಲ್ಲ ಅಂದ ತನ್ನ ಜೋಡಿಗೆ ಅವ ಯಾಕೆ ಕರ್ಕೊಂಡು ತಿರುಗಾನಪ್ಪ ಶಂತ ಕೋಡಿಗೆ ಅವ ಯಾಕೆ ಕರ್ಕೊಂಡು ತಿರುಗಾನಪ್ಪ ಶಂತ ಕೋಡಿಗೆ ಪುಡಿ ದುಡದಷ್ಟೇ ಪಡಿಯ ನಿನ್ನ ಬಗಲಾಗ ಎಡಿ ಮಾಡಿ ಉಣ್ಣು ಆಗಲಾಗ ಹುಡುಗಿ ಆಗಲಾಗ ಎಡಿ ಮಾಡಿ ಉಣ್ಣು ಆಗಲಾಗ ಹುಡುಗಿ ಆಗಲಾಗ ದುಡಿಲಾರ್ಕ ಆದಿಮಾನ ಗೇಡಿ ಬಲ್ಲಾಗ ಬೇಡಿ ಏನ ಬೇಡ್ತಿ ಕೋಡಿ ಕಾಲೆ ಮುಗಲಾಗ ಇಲ್ಲಿ ಶೋಧ ಮಾಡ ತಗಲಾಗ ನಿನ್ನ ತಗಲಾಗ ತಗ
ಮೊದಲ ಹೇಳು ತಗಲ ಇದು ತಗಲವಗೆ ಭುಗಲ ಯಾಕ ಅಲ್ರಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡು ಭಕ್ತಿ ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡು ಭಕ್ತಿ ಮೇಲ್ ಬಿಟ್ಟಂಗ ಆಕಾರಗೋಕ್ಕಿಂತ ಮೊದಲೇ ನೀರಾಕಾರ ನೀರ ಈತೋ ಆಲ್ದಿಲ ಮೇಲೆ ಅದೇ ನಾರಾಯಣದೇ ಯಾಯಾಕ ಹುಡುಗಿ ಆಲ್ದಿಲ ಮೇಲೆ ಅದೇ ನಾರಾಯಣದೇ ಯಾಯಾಕ ಹೇಸಿ ನನಗ ಏನ ಗೊತ್ತು ಕಾಶಿ ಕಾಂಡ ಓದಿ ನೋಡು ಗಿಡದ ಬೇರ ಇಳದೇದಾವ ಸಪ್ತ ಪಾತಳಕ ಅಲ್ಲಿ ಆದಿಶೇಷ ಸುರುಳಿ ಹೊಡೆದ ಆಧಾರ ಆಗುದಕ ಅಲ್ಲಿ ಆದಿಶೇಷ ಸುರುಳಿ ಹೊಡೆದ ಆಧಾರ ಆಗುದಕ ಆದಿನಾರಾಯಣ ಅಂತ ಒಂದು ಅಂತರಲ್ಲಿ ಹಂಗ ತಿರುಗ್ತೈತೆ ಕೇಳು ಮಂದಿ ಬಾಳ ಆಗ್ಯದ ಈಗ ಕೈಲಾಕ ಹೌದು ಕೇಳು ಮಂದಿ ಬಾಳ ಆಗ್ಯದ ಈಗ ಕೈಲಾಕ ಹುಟ್ಟಿದ ಕೂಡಲೇ ಹುಲ್ಲ ಗೆಜ್ಜಿ ಕಟ್ಟುದಂಗ ಆದಿತ್ಯಾಂದೋ ಎಷ್ಟೋ ವರ್ಷ ಜಪ ಮಾಡಿ ಹೊಂದರ ಮೋಕ್ಷಕ ಸರ್ವ ಜೀವರಾಶಿ ಸಲುವಾಗಿ ಅಂದ ವೈದನ ವೈಕೊಂಡಕ ಸರ್ವ ಜೀವರಾಶಿ ಸಲುವಾಗಿ ಅಂದ ವೈದನ ವೈಕೊಂಡಕ ಯಮನಾರು ನಿಂತರ ಧಾರಿಗೆ ಹೇಳ್ತಿಯಾರಿ ನೆನೆಯ ಗುರವಿಗೆ ನೋಡ್ಬೇಡ ಕಣ್ಣೀಶನ ಮೇಲೆ ಇಡು ಚೇತ ಹುಡುಗಿ ಇಡು ಚೇತ ಕಣ್ಣೀಶನ ಮೇಲೆ ಇಡು ಚೇತ ಇಡುಗಿ ಇಡು ಚೇತ ಕಂದ ಕಲ್ಲನ ಬಂದು ಬಾದಾಗ ಗುರುವಿನ ಮೇಲೆ ಇಡಬೇಕ ಭಕ್ತಿ ಹೌದು ಗುರುವಿನ ಮೇಲೆ ಇಡಬೇಕ ಭಕ್ತಿ ಏನು ಹೇಳ್ತಾನೆ ಹೆಣ್ಮಗಳು ಏನಂತಾಡಪ್ಪ ಒಂದ ಮುಳ್ಳಿನ ತುದಿ ಮೇಲೆ ಹಾ 36,000 ಹಳ್ಳಿ 36,000 ಹಳ್ಳಿ ಹೌದು ಒಂದೊಂದು ಹಳ್ಳ್ಯಾಗ 9 ಲಕ್ಷ ಜನ ಕಂಡಿ 9 ಲಕ್ಷ ಜನ ಕಂಡಿ ಅದೇ 9 ಅಂದ್ರೆ 9 ನಮಗೆ ಭಕ್ತಿ ಬೇಕೇನ ಮಾನವನಿಗೆ
ಎತ್ತಿನ ಹೆಜ್ಜಾಗ ಎತ್ತಿನ ಹೆಜ್ಜೆ ಅಂದ್ರ ನೋಡ್ರಿ ಇದೇನ್ ಮನುಷ್ಯನ ಒಂದ್ ದೃಷ್ಟಿ ಐತಿ ಮನುಷ್ಯನ ದೃಷ್ಟಿ ಅದ ಇದೊಂದು ಎತ್ತಿನ ಹೆಜ್ಜೆ ಐತಿ ಹೌದೌದು ಸುತ್ತೆಲ್ಲ ನೀರು ಕಾಣ್ತದ ಏನು ಈ ಕಣ್ಣು ಒಳಗ ನೀರ್ ಕಾಣಿಸ್ತದ ಸುತ್ತೆಲ್ಲ ನಟ್ ನಡುವ ಬೆಂಕಿ ಕಾಣ್ತದ ಬೆಂಕಿ ಕಾಣ್ದಂಗ ಕಾಣ್ತದ ಮತ್ತೇನಂತಾರ ಅದ ಬೆಂಕಿ ಕಾಣ್ದಂಗ ಕಾಣ್ತದ ಸುತ್ತು ನೀರು ಕಂಡೆ ನೀರಿನ ನಡುವ ಬೆಂಕಿ ಕಂಡೆ ಹೌದೌದು ಇದೆಲ್ಲ ಇದ್ರ ಮ್ಯಾಗಿಂದ ಐತದ ಮತ್ತೇನ ಇದ್ರ ಮ್ಯಾಗಿಂದ ಆತ ಮತ್ತೇನಂತಾರ ಹೇಳ್ರಿ ಮತ್ತೆ ಹೇಳೋಣ್ರಿ ಇನ್ ಮುಂದ ಆರು ಮೂರು ಒಂಬತ್ತು ಮತ್ತೇನು 18 6 3 18 6 ಗಂಡದರು ಮುದುಕನ ಬಡ್ಡಿ 96 ಹೌದೌದ್ರಿ ಇದು ಬಟ್ಟಾಗಿ ಎಣಿಸಿದ್ರೆ 96 ಅಂಗುಲ ಶರೀರ ಆಕೈತಿ ಏನು 96 ಅಂಗುಲ ಶರೀರ ಅದ ಮತ್ತೇನಾದ್ರು ಮುಂದೆ ಹಂಗೆ ಬರ್ಕೊಂಡ್ರಿ ನೀವು ಅದು ಬರ್ದಿದ್ದು ಹೇಳೋಣ್ರಿಲ್ಲ ಮತ್ತೀಗ ಬಾಳಿಯ ಬಾನವೋ ಬಾಳಿಯ ಬಾನವೋ ಸೂಳಿಯ ಮಗವೋ ಚೇಳಿನ ಬಾಳ್ವಿಗೋ ಮಾಡಿಯ ಬಾಳಿಯ ಬಾನವೋ ಬಾಳಿಯ ಬಾನವೋ ಬಾಳಿಯ ಬಾನವೋ ಬಾನವೋ ಸೂಳಿಯ ಮಗವೋ ಚೇಳಿನ ಬಾಳವಿಗೋ ಮಣಿತಾನಕ್ಕೆ ಮಗವೋ ಇದ್ದರ ಭವು ಚಂದ ಬಾಳಿಯ ಬನವೋ ಹೌದ್ರಿ ಸೂಳಿಯ ಮಗವೋ ಚೇಳಿನ ಬಾಳ್ವೆಯು ಮಾಡಿ ಅನರ್ಥ ಅಂದರು ಹೌದೌದು ಹೇಳ್ಯಾರ್ರಿ ಈ ಮೂರೇ ಮಾತಿನ ಶಬ್ದ ಏನವ ಇದು ಮುಂದೆ ಖ್ಯಾಲಿ ಆಗ್ಯದ ಖ್ಯಾಲಿ ಆಗ್ಯದ ಬಾಳಿಯ ಬನವ ಭಾರಕ್ಕೆ ಬರುತ್ತಾನ ಬಾಳಿ ಗಿಡ ಚಂದ ಹೌದ್ರಿ ತೋಟದೊಡಿ ಆ ನೀರು ಕೊಟ್ಟು ಕಾಯ್ದ ಪ್ರೀತಿಲಿಂದ ಹರಿದ ಮಾರದೇನ ಗಿಡ ಕೊಯ್ದು ಬಗದ ಯಾವ್ದು ಬಾಳಿ ಗಿಡ ಕೋದ್ ಬಗದ ನೋಡ್ರಿ ಅಲ್ಲೇನು ಕಳ್ವಳಿಕೆ ಹೌದೌದು ಏನು ಇಲ್ಲ ಮುಂದೆ ಬಾಳಿಯ ಬನವ ಸೂಳಿಯ ಮಗವು ಚೇಳಿನ ಬಾಳ್ವೆಯು ಮಾಡಿ ಅನರ್ಥ ಮತ್ತು ಮನೆತಾನಕ್ಕೆ ಮಗವು ಇದ್ದರೆ ಬಹು ಚಂದ ಏನು ಮಣಿತಾನಕ್ಕೆ ಮಗ ಇದ್ರ ಬಹು ಚಂದ ಹೊಲ ಮನೆ ಜಿನಗಾನಿ ಎಲ್ಲ ಆತಂದ ಎಲ್ಲ ಆತಂದ ಸುಳ್ಯಾರ ಮನೆಯಲ್ಲಿ ಹುಟ್ಟಿದ್ರೇನೋ ಸುವರ್ಣನಂತೆ ಕಂದ ಎಂತ ಚಂದ್ರಾಮನಂತ ಇದ್ರೆ ಏನು ಮಾಡೋದ ಕವಿಗಳಂತ ಮಾಡಿಟ್ಟಾರ್ರಿ ಹೌದ್ರಿ ಜಗತ್ತೊಡೆಯ ಕಾಮನಾಟ ಚೇಳ ಮೆಚ್ಚುವದ ಏನು ಜಗದೊಡೆಯ ಕಾಮನಾಟ ಚೇಳ ಮೆಚ್ಚುವದ ದುಷ್ಟ ಗುಣ ತನ್ನಲ್ಲಿದ್ದು ಪರರಿಗೆ ಕಚ್ಚುವದ ಪರರಿಗೆ ಕಚ್ಚುವುದ ಹಡಿಯುವ ಕಾಲಕ್ಕಾದ್ರ ಬೆಲ್ಲ ಬಿಚ್ಚುವುದ ನೋಡ್ರಿ ಅದು ಬಸರಾಯ್ತು ಹಡಿತಪ್ಪ ತಮ್ಮ ಪ್ರಾಣಿ ಬಿಡ್ತದ ಅದಕ್ಕೆ ಮೂರು ಮಾಡಿ ವ್ಯರ್ಥ ಅಂತಾರ ಹೌದ್ರಿ ಬಾಳಿಯ ಬನವೋ ಸೂಳಿಯ ಮಗವೋ ಚೇಳಿನ ಬಾಳ್ವೆವು ಮಾಡಿ ಅನರ್ಥ ಬಾಳಿಯ ಬಾನವೋ ಬಾಳಿಯ ಬಾನವೋ ಚೇಳಿನ ಬಾಳೆಯೋ ಚೇಳಿನ ಬಾಳೆಯೋ ಬಾರಕ ಬರುವ ತಾನ ಬಾಳಿಗಿಡ ಚಂದ ಸುಳೆಯ ಕಾಮರ್ಕಂಠ ಕಾಯ್ದೆ ಪ್ರೀತಿಲಿಂದ ಮನೆಯಲ್ಲಿ ಹುಟ್ಟಿದರೇನೋ ಸುವರ್ಣಂತ ಕಂದ ಸುಳೆಯ ಮನೆಯಲ್ಲಿ ಹುಟ್ಟಿದರೇನೋ ಮಣಿತಾನಕ್ಕೆ ಮಗವು ಇದ್ದರೆ ಬಹು ಚಂದ ಫಲ ಮಣಿಜಿನ ಗಾನೆ
ತಂದ ಸುಳ್ಯರ ಮನೆಯಲ್ಲಿ ಹುಟ್ಟಿದರೇನು ಸುವರ್ಣ ಅಂತ ಕಂದ ಸುಳ್ಯರ ಮನೆಯಲ್ಲಿ ಹುಟ್ಟಿದರೇನು ಸುವರ್ಣ ಅಂತ ಕಂದ ಬಾಳಿಯ ಬಾಣವೋ ಬಾಳಿಯ ಬಾಣವೋ ಸೋಳಿಯ ಮಗವೋ ಚೇಳಿನ ಬಾಳಿನೋ ಜಗದೊಡೆಯ ಕಾಮನಾಥ ಚೇಳ ಮೆಚ್ಚೋವಾದ ದುಷ್ಟ ಗುಣ ತನ್ನಲ್ಲಿದರ ಪರರಿಗೆ ಕಚ್ಚೋವಾದ ಕಡಿಯುವ ಕಾಲಕ್ಕೆ ಅದರ ಬೆನ್ನ ಬಿಚ್ಚೋವಾದ ಕಡಿಯುವ ಕಾಲಕ್ಕೆ ಅದರ ಬೆನ್ನ ಬಿಚ್ಚೋವಾದ ಬಾಳೆಯ ಬಾಣವೋ ಬಾಳೆಯ ಬಾಣವೋ ಸೂಳಿಯ ಮಗವೋ ಚೇಳಿನ ಬಾಳೆಯೋ ಮಾಡಿನ ಬಾಳೆಯ ಬಾಣವೋ ಬಾಳೆಯ ಬಾಣವೋ ಸೂಳಿಯ ಮಗವೋ ಚೇಳಿನ ಬಾಳೆಯೋ ದೇಶದೊಳು ಕಡನೆಯ ಎರಡನೇ ಊರ ಚಂದ ಗುರು ಭೋಗೇಶ್ವರ ಅಲ್ಲಿಯ ಜ್ಞಾನದ ಕಂದ ಕಲ್ಲಣ್ಣನ ಖ್ಯಾಲಿ ಹಾಡುದ ಕಾನಂದ ಕಂದ ಕಲ್ಲಣ್ಣನ ಖ್ಯಾಲಿ ಹಾಡುದ ಕಾನಂದ ಬಾಳೆಯ ಬಾಣವೋ ಬಾಳೆಯ ಬಾಣವೋ